ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮುಂದಿನ 1 ಗಂಟೆ 10 ನಿಮಿಷಗಳ ಕಾಲ ರಾಜ್ಯ ದೇಶ ವಿದೇಶದ ಪ್ರಮುಖ ವಿದ್ಯಮಾನಗಳನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಅದರಲ್ಲೂ ಪ್ರಮುಖವಾಗಿ ನಾಳೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಇವರ ಆರೋಪಗಳ ಪಟ್ಟಿ, ದೋಷಾರೋಪಣಾ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ನಾಳೆನೇ ಸಬ್ಮಿಟ್ ಆಗುತ್ತಾ, ನಾಡಿದ್ದಿಗೆ ಪೋಸ್ಟ್ಪೋನ್ ಆಗುತ್ತಾ, ಅದರ ಡೀಟೇಲ್ಸ್ ಇದೆ. ಇದರ ಜೊತೆಗೆ ಬಳ್ಳಾರಿಯಲ್ಲಿ ದಿನಗಳನ್ನು ಕಳೀತಾ ಇರುವ, ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಕಾಲ ಕಳೀತಾ ಇರುವ ದರ್ಶನ್ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಉರುಳಾಗಿ ಪರಿಣಮಿಸಿರುವ, ಕಾನೂನಾತ್ಮಕ ಸಂಕಷ್ಟವಾಗಿ ಪರಿಣಮಿಸಿರುವ ಮೂಡಾ ಸೈಟು ಹಂಚಿಕೆಯ ಅಕ್ರಮ ನಾಳೆ ಮತ್ತೊಮ್ಮೆ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಸಮ್ಮುಖದಲ್ಲಿ ವಿಚಾರಣೆಗೆ ಬರಲಿದೆ. ಬಹುತೇಕ ವಾದ ಪ್ರತಿವಾದ ಮಂಡನೆ ಆಗಿದ್ದು, ಬಾಕಿ ಉಳಿದಿರುವ ವಾದ ಮಂಡನೆಗೆ ನಾಳೆ ಮಧ್ಯಾಹ್ನ 2:30ಕ್ಕೆ ಸಮಯಾವಕಾಶವನ್ನು ನೀಡಲಾಗಿದೆ. ವಾದ ಮಂಡನೆ ಕಂಪ್ಲೀಟ್ ಆದ ನಂತರದಲ್ಲಿ ನಾಳೆಯೇ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಪ್ರಕಟ ಮಾಡ್ತಾರಾ ನ್ಯಾಯಮೂರ್ತಿಗಳು? ಡೀಟೇಲ್ಸ್ ಹೇಳ್ತೀವಿ. ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಬೆಂಗಳೂರಿನ ಜನ ಮಿಸ್ ಮಾಡ್ದಲ್ಲೇ ನೋಡಲೇಬೇಕಾಗಿರೋ ಸುದ್ದಿ ಒಂದಿದೆ. ನಾಯಿಗಳ ಕಾಟದಿಂದಾಗಿ ಎಷ್ಟು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಎಷ್ಟು ಮಂದಿ ಅಪಘಾತಕ್ಕೀಡಾಗಿದ್ದಾರೆ, ಎಷ್ಟು ಮಂದಿ ಗಾಯಾಳುಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದರ ಒಂದು ಬೆಚ್ಚಿ ಬೀಳಿಸುವ ರಿಪೋರ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಕಾಟ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದನ್ನ ಈ ರಿಪೋರ್ಟ್ ವಿವರಿಸುತ್ತೆ. ಅದನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇದರ ಜೊತೆಗೆ ಕೊಂಚ ಕಾಲ ಬಿಡುವು ನೀಡಿದ್ದ ಮಳೆ ಇದೀಗ ಮತ್ತೆ ತನ್ನ ರೌದ್ರಾವತಾರವನ್ನ ತೋರ್ಲಿಕ್ಕೆ ಪ್ರಾರಂಭ ಮಾಡಿದೆ. ಯಾವ್ಯಾವ ಜಾಗ ಯಾವ ರೀತಿಯಾಗಿ ಮಳೆಯಿಂದ ಎಫೆಕ್ಟ್ಗೆ ಒಳಗಾಗಿದೆ, ಇದರ ಡೀಟೇಲ್ಸ್ ಅನ್ನ ಕೂಡ ನೋಡ್ತಾ ಹೋಗೋಣ. ಇದೆಲ್ಲದರ ಜೊತೆಗೆ ಮತ್ತೊಂದಷ್ಟು ಸುದ್ದಿಗಳ ಹೂರಣ ನಿಮ್ಮ ಮುಂದೆ. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆ ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದಿದೆ. ತನಿಖೆಯ ಭಾಗವಾಗಿ ಕಲೆ ಹಾಕಿರುವ ಸಾಕ್ಷ್ಯಾಧಾರಗಳನ್ನ ಒಟ್ಟುಗೂಡಿಸಿ ದೋಷಾರೋಪಣಾ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ತನಿಖಾಧಿಕಾರಿಗಳು ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ನಡುವೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ವಿಪರೀತ ಫೆಸಿಲಿಟಿಗಳನ್ನ ಪಡೆದುಕೊಂಡು ಆರಾಮಾಗಿದ್ದ ದರ್ಶನ್ ಬಳ್ಳಾರಿಯ ಕಾರಾಗೃಹಕ್ಕೆ ಶಿಫ್ಟ್ ಆದರು. ಸ್ವಯಂಕೃತ ಅಪರಾಧದ ಭಾಗವಾಗಿ ಬಳ್ಳಾರಿ ಕಾರಾಗೃಹಕ್ಕೆ ಸೇರ್ತಾ ಇದ್ದಂತೆ ದರ್ಶನ್ ಮುಖ ಕಳೆಗುಂದಿದಂತೆ ಕಾಣ್ತಾ ಇತ್ತು. ಆ ದೃಶ್ಯಗಳನ್ನ ನೀವೇನು ಗಮನಿಸ್ತಾ ಇದ್ದೀರಿ, ಇದು ಅವರ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಭೇಟಿಯಾಗ್ಲಿಕ್ಕೆ ಬಂದ ಸಂದರ್ಭದ ದೃಶ್ಯ. ಇದಕ್ಕೆ ಮುಂಚೆ ಬಳ್ಳಾರಿ ಜೈಲಿಗೆ ಯಾವಾಗ ದರ್ಶನ್ರನ್ನ ಕರೆದುಕೊಂಡು ಹೋಗ್ಲಾಗುತ್ತೆ, ಬಳ್ಳಾರಿಗೆ ಹೋಗ್ಲಿಕ್ಕೆ ಸುತಾರಾಮ್ ಇಷ್ಟವಿಲ್ಲದ ದರ್ಶನ್ ಅವರ ಮುಖ ಕಳೆಗುಂದಿದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆದರೆ ಯಾವಾಗ ವಿಜಯಲಕ್ಷ್ಮಿ ಅವರು ಬಂದು ಹೋದ್ರು, ಮತ್ತೊಂದಷ್ಟು ಧೈರ್ಯವನ್ನ ತುಂಬೋ ಪ್ರಯತ್ನವನ್ನ ಮಾಡಿದ್ರು. ದೇವರು, ದಿಂಡ್ರು, ಪೂಜೆ ಪುನಸ್ಕಾರ ಇದೆಲ್ಲವನ್ನ ಮಾಡ್ತಾ ಇರುವ ವಿಜಯಲಕ್ಷ್ಮಿ ಪ್ರಸಾದವನ್ನ ಕೂಡ ತೆಗೆದುಕೊಂಡು ಹೋಗ್ಕೊಟ್ರು. ಕಾನೂನಾತ್ಮಕವಾದ ಹೋರಾಟದಲ್ಲಿ ಆಗ್ತಾ ಇರುವಂತಹ ಸಿದ್ಧತೆಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ರು. ಇದೆಲ್ಲ ಆದ ನಂತರದಲ್ಲಿ 2 ದಿನ ಊಟ ನಿದ್ದೆ ಇಲ್ಲದೆ ಪರದಾಡ್ತಾ ಇದ್ದ ದರ್ಶನ್ಗೆ ಪತ್ನಿಯ ದರ್ಶನ ಬೂಸ್ಟರ್ ಡೋಸ್ ಸಿಕ್ಕಂತಾಗಿದೆ. ದರ್ಶನ್ ಮುಖದಲ್ಲಿ ಮರೆಯಾಗಿದ್ದ ನಗು ಮತ್ತೆ ಸ್ವಲ್ಪ ಮಟ್ಟಿಗೆ ಇವತ್ತು ಮೂಡಿದೆಯಂತೆ. ಜೈಲಿನ ಅಧಿಕಾರಿಗಳು ಕೊಟ್ಟ ಮಾಹಿತಿ ಇದ್ರ ಬಗ್ಗೆ ಅಂದ್ರೆ ಇವತ್ತಿನ ದರ್ಶನ್ ದಿನಚರಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಹೇಗಿತ್ತು, ಏನೆಲ್ಲ ಬದಲಾವಣೆ ಕಾಣೋಕೆ ಸಿಕ್ತು, ಇದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡನೇ ಅಂಡಮಾನ್ ಜೈಲು ನೋಡಿ ದಾಸ ಶಾಕ್ ಆಗಿದ್ದ. ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ. 3 ದಿನ ಯಾರೊಂದಿಗೂ ಮಾತನಾಡದೆ ಕುಗ್ಗಿ ಹೋಗಿದ್ದ. ಆದ್ರೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬರ್ತಿದ್ದಂತೆ ದಾಸ ಕೊಂಚ ಆಕ್ಟಿವ್ ಆಗಿದ್ದಾನೆ. ಮಡದಿ ಮುಖ ನೋಡಿ ದಾಸ ಆಕ್ಟಿವ್. ಕೊನೆಗೂ ಪತ್ನಿ ಮಹತ್ವ ಅರಿತ ಪೊರ್ಕಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲು ಸೇರಿ 4 ದಿನವಾಯಿತು. ಪರಪ್ಪನ ಪಂಜರದಲ್ಲಿದ್ದಾಗ ಪ್ರತಿ ವಾರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ರು. ಬಳ್ಳಾರಿ ಜೈಲು ಪಾಲಾದ ಬಳಿಕ ಮೊದಲ ಬಾರಿ ವಿಜಯಲಕ್ಷ್ಮಿ ಭೇಟಿ ನೀಡಿ ದಾಸನಿಗೆ ಬೂಸ್ಟ್ ನೀಡಿದ್ದಾರೆ.
ಹೌದು, ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಬಂದು ಹೋದ ಬಳಿಕ ದರ್ಶನ್ ಮುಖದಲ್ಲಿ ಮಂದಹಾಸ ಮೂಡಿದ್ಯಂತೆ. ಕಳೆದ 3 ದಿನಕ್ಕಿಂತ ಆಕ್ಟಿವ್ ಆಗಿದ್ದಾರಂತೆ. ಇಷ್ಟು ದಿನ ಸೆಲ್ನಲ್ಲೇ ಕಾಲ ಕಳೆಯುತ್ತಿದ್ದ ಕಾಟೇರ ಇದೀಗ ಆಚೆ ಬಂದು ವಾಕ್ ಮಾಡಿದ್ದಾರಂತೆ. ಮಡದಿ ಭೇಟಿಯಾದ ಬಳಿಕ ಆರೋಪಿ ದರ್ಶನ್ ನಿರಾಳರಾದಂತೆ ಕಾಣ್ತಿದೆ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ 7 ಗಂಟೆಗೆ ಎದ್ದಿದ್ದಾರಂತೆ. ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಗೂ ಆಗಮಿಸಿದ್ರು. ಪತಿ ಬಿಡುಗಡೆಗಾಗಿ ಹರಸಾಹಸ ಪಡ್ತಿದ್ದಾರೆ. ಈಗಲಾದ್ರೂ ದರ್ಶನ್ಗೆ ಮಡದಿ ಬೆಲೆ ಏನು ಅನ್ನೋದು ಗೊತ್ತಾಗಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ ಅಂಧಾಭಿಮಾನಿಗಳು ಹಾಗೆ ದರ್ಶನನ ಬೆಂಬಲಿಸುವ ಕೆಲವರು ಮಾಧ್ಯಮಗಳನ್ನ ಪ್ರಶ್ನೆ ಮಾಡ್ತಿದ್ರು. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ದರ್ಶನ್ ಹಾಗೆ ವಿಲ್ಸನ್ ಗಾರ್ಡನ್ ಆಗ ಅವರೆಲ್ಲ ಕೂತಿದ್ದ ಫೋಟೋ ವೇಲು ತೆಗೆದಿದ್ದು ಅಂದಾಗ ನಿಮಗೆ ಗೊತ್ತಾ, ಅವರೇ ತೆಗೆದ್ರು ಅಂತ ಹೆಂಗೆ ಗೊತ್ತು? ಪೊಲೀಸ್ ತೆಗೆದಿರಬಹುದು, ಮತ್ತಾರೋ ತೆಗೆದಿರಬಹುದು, ಅವರೇ ತೆಗೆದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷ್ಯ ಏನಿದೆ? ಏನೋ ಒಂದು ಸುದ್ದಿ ಪ್ರಸಾರ ಮಾಡ್ತೀರಿ, ಇತ್ಯಾದಿ ಇತ್ಯಾದಿ. ಆದರೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ನಡೆದ ಆ ರಾಯಲ್ ಟ್ರೀಟ್ಮೆಂಟ್ ಘಟನೆಯ ಬಗ್ಗೆ ವರದಿ ತಯಾರಾಗಿದೆ. ಆ ವರದಿಯಲ್ಲಿರುವ ಡೀಟೇಲ್ಸ್ ಮಾಧ್ಯಮಗಳಲ್ಲಿ, ಅದರಲ್ಲೂ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾದ ಸುದ್ದಿಯ ಅಕ್ಯುರೇಟ್ ಸ್ವರೂಪ. ನಾವೇನು ಪ್ರಸಾರ ಮಾಡಿದ್ವಿ ಅದೇ ಅಂಶಗಳು ವರದಿಯಲ್ಲಿ ಕೂಡ ಉಲ್ಲೇಖ ಆಗಿದೆ. ಹಾಗಾದರೆ ಕಮಿಷನರ್ ಕೈ ಸೇರಿರುವ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಡಿ ಗ್ಯಾಂಗ್ ದರ್ಶನನ್ನ ಒಳಗೊಂಡಂತೆ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಹಾಗೆ ನಾಗರಾಜ್ ಇವರೆಲ್ಲರೂ ಕೂತ್ಕೊಂಡು ಏನು ಟೀ ಪಾರ್ಟಿ ಮಾಡಿಕೊಂಡು ರಾಜಾತಿಥ್ಯವನ್ನ ಅನುಭವಿಸ್ತಾ ಇದ್ರು. ಕಮಿಷನರ್ ದಯಾನಂದ್ ಅವರ ಕೈಗೆ ಈ ರಾಯಲ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ವರದಿ ಸೇರಿದೆ. ಫೋಟೋ, ವಿಡಿಯೋ ಕಾಲ್, ಅದರ ರಹಸ್ಯ ಕೂಡ ಅಧಿಕೃತವಾಗಿ ಬಯಲಾಗಿದೆ. ಈ ಹಿಂದೆನೇ ಬಯಲಾಗಿತ್ತು. ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಯಿತು ಆಗ್ಲೇನೆ ಬಯಲಾಗಿತ್ತು. ಇಲ್ಲೇನು ಮುಚ್ಚುಮರೆ ಉಳಿದಿರಲಿಲ್ಲ. ಆದರೆ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ನಡೆಸಿದ ತನಿಖೆ, ಅದಾದ ನಂತರದಲ್ಲಿ ಅದರ ವರದಿ ಪೊಲೀಸ್ ಕಮಿಷನರ್ ಕೈ ಸೇರಿದೆ. ದರ್ಶನ್ ಟೀ ಪಾರ್ಟಿಯ ಫೋಟೋ ಕ್ಲಿಕ್ಕಿಸಿದ್ದು ವೇಲು. ಇದನ್ನು ಮಾಧ್ಯಮದವರು ಹೇಳಿದ್ರು. ಪ್ರಶ್ನೆ ಮಾಡಿದ್ರು ಕೆಲವರು, ಹೆಂಗೆ ಹೇಳ್ತೀರಿ ವೇಲುನೇ ಅಂತ, ನಿಮ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟವರು? ಆದರೆ ಮಾಧ್ಯಮಗಳಿಗೆ ಸಿಕ್ಕ ಮಾಹಿತಿ ಸರಿಯಾಗಿದೆ ಅಂತ ಹೇಳ್ತಾ ಇದೆ ಕಮಿಷನರ್ ಕೈ ಸೇರಿರುವ ವರದಿ. ದರ್ಶನ್ ಫೋಟೋ ಹಾಗೆ ವಿಡಿಯೋ ಅದೆಲ್ಲದರ ಹಿಂದೆ ಬಹುತೇಕ ವೇಲು ಪಾತ್ರ ಇದೆ ಅನ್ನೋದು. ಎಸ್ಪೆಷಲಿ ಆ ಫೋಟೋ, 4 ಜನ ಕುತ್ಕೊಂಡು ಟೀ ಪಾರ್ಟಿ ಮಾಡ್ತಾ ಇದ್ರು, ಆ ಫೋಟೋವನ್ನ ಕ್ಲಿಕ್ಕಿಸಿದ್ದು ವೇಲು ಅನ್ನೋದು ಈ ರಿಪೋರ್ಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ವೇಲು ಇಂದಲೇ ಈ ಫೋಟೋ ಕೂಡ ವೈರಲ್ ಆಗಿದೆ ಅನ್ನೋದನ್ನ ಕೂಡ ವರದಿಯಲ್ಲಿ ತಿಳಿಸಲಾಗಿದೆ. ಇದೇ ಕಾರಣಕ್ಕೆ ವೇಲು ಮೇಲೆ ನಾಗನಿಂದ ಹಲ್ಲೆ, ಈ ಘಟನೆಯಾಗಿ ಮರುದಿನವೇ ಸುದ್ದಿ ಪ್ರಸಾರ ಮಾಡಿದ್ವಿ. ಯಾವಾಗ ಫೋಟೋ ವೈರಲ್ ಆಯಿತು ಅದು ಗೊತ್ತಾಗ್ತಾ ಇದ್ದ ಹಾಗೆ ನೋಡಿ, ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗಿದ್ದಾರೆ, ಆಚೆ ಅಂದರೆ ಜೈಲಿನ ಆಚೆ ಮಾಧ್ಯಮಗಳಲ್ಲಿ ಈ ಫೋಟೋ ಬಿಡುಗಡೆ ಆಗಿದೆ, ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅನ್ನೋ ವಿಚಾರ ಜೈಲಿನ ಒಳಗಿರುವ ನಾಗಾ ಆ್ಯಂಡ್ ಗ್ಯಾಂಗಿಗೆ ಗೊತ್ತಾಗಿದೆ. ವೇಲು ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಅಂದರೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಹೊರ ಜಗತ್ತಿನಲ್ಲಿ ನಡೆಯೋ ಪ್ರತಿಯೊಂದು ವಿಚಾರ ಕೂಡ ತಿಳ್ಕೊಳ್ಳಿಕ್ಕೆ ಯಾವುದೇ ರೀತಿ ಅಡಚಣೆ ಇಲ್ಲ. 1 ಪಾಯಿಂಟ್. ಎರಡನೆಯದ್ದು, ವೇಲು ಮೇಲೆ ಆದ ಅಟ್ಯಾಕನ್ನು ಮಾಧ್ಯಮದಲ್ಲಿ ಮರುದಿನವೇ ಪ್ರಸಾರ ಮಾಡಿದ್ವಿ. ಆಗಲೂ ಕೂಡ ಪ್ರಶ್ನೆ ಕೇಳಲಾಗಿತ್ತು, ಏನು ಜೈಲು ಒಳಗಡೆ ಇಷ್ಟೆಲ್ಲ ಅನಾಯಾಸವಾಗಿ ಬಿಟ್ಬಿಡ್ತಾರಾ, ಮಾಧ್ಯಮದವರು ಸುಮ್ಮನೆ ಏನೋ ಒಂದು ಪ್ರಸಾರ ಮಾಡ್ತಾರೆ ಅಂತ ಹೇಳಿ. ಬಟ್ ಈ ಹಲ್ಲೆಯ ವಿಚಾರವನ್ನ ಕೂಡ ವರದಿಯಲ್ಲಿ, ಕಮಿಷನರ್ ಕೈ ಸೇರಿರುವ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಫೋಟೋ ವೈರಲ್ ಮಾಡ್ದ ಅನ್ನೋ ಕಾರಣಕ್ಕೇನೆ ನಾಗಾ ಆ್ಯಂಡ್ ಗ್ಯಾಂಗ್ ವೇಲು ಮೇಲೆ ಹಲ್ಲೆ ಮಾಡಿರೋದು ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಮತ್ತಷ್ಟು ಡೀಟೇಲ್ಸ್ಗಳು ಹೊರ ಬರ್ತಾ ಈ ಕೇವಲ ವಿಲ್ಸನ್ ಗಾರ್ಡನ್ ನಾಗಾ ಕಡೆಯಿಂದ ಮಾತ್ರ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದ್ದಿದ್ದಲ್ಲ, ಇನ್ನು ಚಿತ್ರ ವಿಚಿತ್ರ ರೀತಿಯಲ್ಲಿ ಅಕ್ರಮಗಳು ನಡೀತಾ ಇತ್ತು. ಅಕ್ರಮವಾಗಿ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅನ್ನೋದಕ್ಕೆ ಪೂರಕವಾಗಿ ಮತ್ತೊಂದಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಖೈದಿಗೆ ಆನ್ಲೈನ್ನಲ್ಲಿ ಫೋನ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಖೈದಿಗಳಿಗೆ ಆನ್ಲೈನ್ ಆ್ಯಪ್ಗಳ ಮೂಲಕ ಫುಡ್ ಡೆಲಿವರಿ ಆಗ್ತಾ ಇತ್ತು. ಖೈದಿಗಳಿಗೆ ಅಕ್ಷರಶಃ ಸೆರೆಮನೆಯಲ್ಲ, ಬದಲಾಗಿ ಅರಮನೆ ಆಗಿತ್ತು ಸೆಂಟ್ರಲ್ ಜೈಲ್. ಜೈಲಿನ ಒಳಗೆ ಆನ್ಲೈನ್ ಫುಡ್ ಡೆಲಿವರಿ. ಇನ್ಫ್ಯಾಕ್ಟ್ ನಮ್ಮ ಆನೇಕಲ್ ರಿಪೋರ್ಟರ್ ನವೀನ್ ಈ ಸುದ್ದಿಯನ್ನ ಅವತ್ತೇ ಬ್ರೇಕ್ ಮಾಡಿದ್ರು. ನೋಡಿ, ಒಳಗಡೆಗೆ ಫುಡ್ ಡೆಲಿವರಿ ವೆಹಿಕಲ್ ಹೋಗ್ತಾ ಇದೆ, ಒಳಗಿಂದ ಯಾರಾದರೂ ಫುಡ್ ಅಂದರೆ ಆರ್ಡರ್ ಮಾಡಿದ್ರ ಅಂತ ಹೇಳಿ ಅವರನ್ನು ತಡೆ ಹಿಡಿದು ನಿಲ್ಲಿಸಿ ಕೇಳಿದಾಗ ಪರಪ್ಪನ ಅಗ್ರಹಾರ ಜೈಲ್ ಒಳಗಡೆ ಲೊಕೇಶನ್ ತೋರಿಸ್ತಾ ಇತ್ತು.
ಅಲ್ಲಿಗೆ ಏನೋ ಕಳ್ಳಾಟ ನಡೀತಿದೆ ಅನ್ನೋ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ, ಪ್ರಶ್ನೆ ಮಾಡಿದ್ವಿ ಕೂಡ. ಇದೀಗ ಕಮಿಷನರ್ಗೆ ನೀಡಲಾಗಿರುವ ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ. ಜೈಲಿನ ಒಳಗಿಂದ ನೀವು ಹೇಳ್ಬೋದು ಜೈಲಿನ ಸಿಬ್ಬಂದಿಗಳು ಯಾರಾದರೂ ಆರ್ಡರ್ ಮಾಡ್ಕೊಂಡಿರಬಹುದು ಅಂತ ಹೇಳಿ, ಬಟ್ ಅಲ್ಲ, ಕೈದಿಗಳೇ, ಅಲ್ಲಿರ್ತಕ್ಕಂಥ ಕೈದಿಗಳೇನೆ ಆನ್ಲೈನಲ್ಲಿ ಫುಡ್ಡನ್ನು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ತಾ ಇದ್ರು ಅನ್ನೋದು. ಕೇವಲ ಫುಡ್ ಮಾತ್ರ ಅಲ್ಲ, ಊಟ ಮಾತ್ರ ಅಲ್ಲ, ಸಿಗರೇಟ್ ಮಾತ್ರವಲ್ಲದೆ ಎಣ್ಣೆ ಕೂಡ, ಏನು ಬೇಕದು. ಜೈಲಿನ ಒಳಗೆ ಯಾವುದೆಲ್ಲ ಸಿಗ್ತಿರ್ಲಿಲ್ಲ ಅಥವಾ ಯಾವುದು ಅವ್ರಿಗೆ ಬೇಕಾದ ಕ್ವಾಲಿಟಿಯ ವಸ್ತುಗಳು ಸಿಗ್ತಿರ್ಲಿಲ್ಲ, ಅದನ್ನು ಆಚೆಯಿಂದ ತರಿಸ್ಕೊಳ್ತಿದ್ರು ಅನ್ನೋ ಅಂಶ ಕೂಡ ಇದೀಗ ಬಯಲಾಗಿದೆ. ಕಮಿಷನರ್ಗೆ ಕೊಟ್ಟ ವರದಿಯಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಯಾವ ರೀತಿ ಇದೆ ನಮ್ಮ ಬಂದಿಖಾನೆಯ ವ್ಯವಸ್ಥೆ, ನಮ್ಮ ಕಾರಾಗೃಹಗಳ ಅವ್ಯವಸ್ಥೆ, ಇದಕ್ಕಿಂತ ಇನ್ನೂ ಉದಾಹರಣೆಗಳು ಬೇಕಾ? ಇಷ್ಟಕ್ಕೆ ನಿಲ್ತಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಕಾಸು ಕೊಟ್ಟರೆ ಕೈಲಾಸ ಕೂಡ ಸಿಕ್ಬಿಡುತ್ತೆ. ನಿತ್ಯಾನಂದನ್ ಕೈಲಾಸ ಅಲ್ಲ, ಬದಲಾಗಿ ಎಲ್ಲ ಸೌಲಭ್ಯಗಳು ಕೂಡ ಸಿಕ್ಬಿಡುತ್ತೆ ಅನ್ನೋದಕ್ಕೆ ಮತ್ತೊಂದಷ್ಟು ಅಂಶಗಳು ಪೂರಕವಾಗಿ ಹೊರಬರ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಕಾಸು ಕೊಟ್ಟರೆ ಸಾಕು, ಬೇಗ ಕಾಸು ಸಿಗುತ್ತೆ. ಝೊಮ್ಯಾಟೊ, ಸ್ವಿಗ್ಗಿ, ಯಾವ್ದು ಕೇಳ್ತೀರಿ ಅಪ್ಲಿಕೇಶನ್ಗಳು, ಅದೆಲ್ಲದರ ಮೂಲಕ ಕೂಡ ಫುಡ್ಡನ್ನು ಆರ್ಡರ್ ಮಾಡಬಹುದು. ಬರೀ ಊಟ ಮಾತ್ರ ಅಲ್ವಾ, ಅದೇನು ದೊಡ್ಡ ವಿಚಾರ ಅಂತ ನೀವು ಹೇಳ್ಬಹುದು. ಆದರೆ ಹೀಗೆ ಆಹಾರವನ್ನು ಕೊಡಲಿಕ್ಕೆ ಬರ್ತಾ ಇದ್ದ ಡೆಲಿವರಿ ಬಾಯ್ಸ್ ಕೇವಲ ಆಹಾರವನ್ನು ಮಾತ್ರ ಕೊಟ್ಟು ಹೋಗ್ತಾ ಇರಲಿಲ್ಲ, ಬದಲಾಗಿ ಇದೇ ಡೆಲಿವರಿ ಬಾಯ್ಸ್ಗಳಿಂದ ಐಟಮ್ಗಳನ್ನು ಪಡಿತಾ ಇದ್ರು ಸಿಬ್ಬಂದಿ. ಜೈಲಿನ ಅಧಿಕಾರಿಗಳಿಂದ, ಅಂದರೆ ಡೆಲಿವರಿ ಬಾಯ್ಗಳು ತರೋದು, ತಂದು ಜೈಲಿನ ಅಧಿಕಾರಿಗಳಿಗೆ ಕೊಡೋದು, ಜೈಲಿನ ಅಧಿಕಾರಿಗಳು ಅದನ್ನು ಕೈದಿಗಳಿಗೆ ತಲುಪಿಸೋದು. ಊಟ ತಿಂಡಿ ಮಾತ್ರ ಅಲ್ಲ, ಆಲ್ಕೋಹಾಲ್ ಬೇಕಾ, ಸಿಗರೇಟ್ ಬೇಕಾ, ಗಾಂಜಾ ಇತ್ಯಾದಿ ಯಾವುದಕ್ಕೆಲ್ಲ ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗಡೆ ಪ್ರವೇಶ ಇಲ್ವೋ ಎಲ್ಲವೂ ಕೂಡ ಸರಬರಾಜಾಗ್ತಾ ಇತ್ತು ಜೈಲಿನ ಅಧಿಕಾರಿಗಳ ಮೂಲಕ. ಡೆಲಿವರಿ ಬಾಯ್ನಿಂದ ಜೈಲಿನ ಅಧಿಕಾರಿಗಳು, ಜೈಲಿನ ಅಧಿಕಾರಿಗಳಿಂದ ಖೈದಿಗಳು. ಎಷ್ಟು ಅನಾಯಾಸ. ನಮ್ಮ ಮನೆಗಳಿಗೆ ಸ್ವಿಗ್ಗಿ ಝೊಮ್ಯಾಟೋದಿಂದ ಆಹಾರನೋ ಮತ್ತೊಂದು ತರಿಸ್ಕೊಳ್ಬೇಕು ಅಂದರೆ 131 ಕಾಲ್ ಮಾಡಿ ಅಡ್ರೆಸ್ ಹೇಳಬೇಕು. ಬಟ್ ಇಲ್ಲಿ ಆಕ್ಯುರೇಟ್ ಬುಕ್, ಡೆಲಿವರ್ಡ್, ಹಾಗೆ ಹಸ್ತಾಂತರ ಎಲ್ಲವೂ ಕೂಡ ಕರಾರುವಕ್ಕಾಗ್ತಾ ಇತ್ತು ಜೈಲಿನ ಒಳಗಡೆಗೆ. ಪೊಲೀಸರಿಂದ ಈ ಫುಡ್ ಡೆಲಿವರಿ ಬಾಯ್ಸ್ಗಳ ಲಿಸ್ಟ್ ಅನ್ನ ರೆಡಿ ಮಾಡಲಾಗಿದೆ. ಈ ಸ್ವಿಗ್ಗಿ ಝೊಮ್ಯಾಟೊ ಹೆಸರಲ್ಲಿ ಯಾರೆಲ್ಲ ಡೆಲಿವರಿ ಬಾಯ್ಸ್ನ ಕೈಯಲ್ಲಿ ಬೇರೆ ಪದಾರ್ಥಗಳನ್ನು ಕೂಡ ತರಿಸ್ಕೊಳ್ತಾ ಇದ್ರು ಅವರೆಲ್ಲರ ಪಟ್ಟಿಯನ್ನು ತಯಾರು ಮಾಡಿಟ್ಕೊಳ್ಳಲಾಗಿದೆ. ಕಳ್ಳಾಟವಾಡಿದ ಅಧಿಕಾರಿಗಳ ಪಟ್ಟಿ ಕೂಡ ರೆಡಿಯಾಗಿದೆ. ಕೇವಲ ಡೆಲಿವರಿ ಬಾಯ್ಗಳು ಮಾತ್ರನಾ ಅಮಾಯಕರು? ಅವರೇನೋ ಒಂದು ಹೊತ್ತಿನ ಊಟಕ್ಕಾಗುತ್ತೆ ಅಂತನೋ ಅಥವಾ ಕುಟುಂಬದ ನಿರ್ವಹಣೆಗೆ ಅಂತನೋ ಕಷ್ಟಪಟ್ಟು ದುಡಿತಿರ್ತಾರೆ, ಇದೊಂದು ಎಕ್ಸ್ಟ್ರಾ ಕಾಸು ಆಗಲಿ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ. ಅವ್ರ ಮೇಲೆ ಮಾತ್ರನಾ ಬ್ರಹ್ಮಾಸ್ತ್ರ ಅಂದರೆ ಅಲ್ಲ. ಅವ್ರ ಕಡೆಯಿಂದ ಇಸ್ಕೊಂಡು ಕೈದಿಗಳಿಗೆ ಸಪ್ಲೈ ಮಾಡ್ತಿದ್ರಲ್ಲ ಪಾರಿವಾಳಗಳ ರೀತಿಯಲ್ಲಿ, ಅಂಥ ಕಳ್ಳಾಟವಾಡಿದ ಅಧಿಕಾರಿಗಳ ಪಟ್ಟಿ ಕೂಡ ರೆಡಿಯಾಗಿದೆ. ದರ್ಶನ್ ಮಾತ್ರವಲ್ಲ, ಬಹಳ ಇಂಟ್ರೆಸ್ಟಿಂಗ್, ದರ್ಶನ್ ಮಾತ್ರವಲ್ಲ, ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ಕಳೆದ ಒಂದು 3-4 ತಿಂಗಳಿನಿಂದ ಅನೇಕ VIP ಗಳು ಅಲ್ಲ, VVIPಗಳು ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ. ಒಬ್ರು ಎಕ್ಸ್ ಮಿನಿಸ್ಟರ್ ಕೂಡ ಇದ್ದಾರೆ ಅಲ್ಲಿ, ಅವ್ರದ್ದು ಇನ್ನೂ ಪಟ್ಟಿ ಸಿಕ್ಕಿಲ್ಲ, ಬಹುಶಃ ಸಿಗೋದು ಇಲ್ವೇನೋ ಗೊತ್ತಿಲ್ಲ. ಎನಿವೆ, ಈಗ ಅದು ಮ್ಯಾಟ್ರ್ ಅಲ್ಲ. ದರ್ಶನ್ ಹಾಗೆ ಪ್ರಜ್ವಲ್ ಇಬ್ಬರಿಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕಿದೆ ಅನ್ನೋದರ ಉಲ್ಲೇಖ ಕಮಿಷನರ್ ಕೈ ಸೇರಿರುವ ವರದಿಯಲ್ಲಿ ಎಲ್ಲವನ್ನ ಕೂಡ ಉಲ್ಲೇಖ ಮಾಡಲಾಗಿದೆ.